Mind your words. ನಾನು ತಾಳ್ಮೆಯಿಂದ ಕೇಳಿಸ್ಕೊತಾ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ. ಈ ಕಂಪನಿ ಮೇಲೆ, ಈ ಮನೆ ಮೇಲೆ ನಿಜವಾದ ಘನತೆ ಗೌರವ ಇದ್ದಿದ್ರೆ ನೀವು ಹೀಗೆ ಮಾತಾಡ್ತಿರ್ಲಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದಾಗ ನಮ್ಮ ಕಂಪನಿ ಶೇರ್ಸ್ ಎಲ್ಲ ಕೊಂಡ್ಕೊಂಡು ಕಂಪನಿನ ನಿಮ್ಮ ಕೈಗೆ ವಶ ಮಾಡ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿದ್ರಲ್ವಾ? ಯಾಕೆ? ನನ್ನ ಮಾತು ಕೇಳಿ ಶಾಕ್ ಆಯ್ತಾ? ಮಾತು ನಿಂತೋಯ್ತಾ? ನೋಡಿ, ಕಂಪನಿ ಉಳ್ಸಕ್ಕೋಸ್ಕರ ನಾನು ಹಾಗೆ ಮಾಡಿದ್ದು. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಕಂಪನಿ ಉಳಿಸೋನು ಕಂಪನಿಯ ಭಾಗವಾಗಿರೋದಕ್ಕೆ ಇಷ್ಟಪಡ್ತಾನೆ. ಕಂಪನಿನ ಭಾಗ ಮಾಡಿ ಕೊಂಡ್ಕೊಳಕ್ ನೋಡಲ್ಲ. ಈ ಸಣ್ಣ ಲಾಜಿಕ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋಷ್ಟು ದಡ್ಡ ನಾನಲ್ಲ. ಈಗ ಅಕ್ರಮದಿಂದ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಅಥವಾ ದೋಚ್ಕೊಂಡು ಕಟ್ಟಿರೋ ಸಾಮ್ರಾಜ್ಯ ಅಲ್ಲ, ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಬಿಲ್ಡ್ ಮಾಡಿರುವ ಎಂಪೈರ್ ಇದು. ಅದಕ್ಕೆ ನನ್ನ ನಂತರ ಯಾರನ್ನ ಸಿಇಒ ಮಾಡೋದು ಅಂತ ಡೈರೆಕ್ಟ್ ಆಗಿ ಯೋಚನೆ ಮಾಡಿನೇ ನಾನು ಕಾವೇರಿನ ಮದುವೆ ಆಗಿದ್ದು, ಈ ಎಂಪೈರ್ಗಳನ್ನ ಸಿಇಒ ಮಾಡಿದ್ದು. My decision is very, very clear. ನನ್ನ ಡಿಸಿಷನ್ನ ಅಕ್ಸೆಪ್ಟ್ ಮಾಡೋರು ನನ್ನ ಜೊತೆ ಇರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರಬಹುದು. ಅಯ್ಯೋ, ಅಂದ್ರೆ ನಿಮ್ಮ ಮಾತಿನ ಅರ್ಥ? ನನಗೆ ಕಂಪನಿ ಬೇರೆ ಅಲ್ಲ, ಫ್ಯಾಮಿಲಿ ಬೇರೆ ಅಲ್ಲ. ನನ್ನ ಕಂಪನಿಲಿ ಕೆಲಸ ಮಾಡೋ ಸಾವಿರಾರು ಜನ ನನ್ನ ಫ್ಯಾಮಿಲಿನೇ. ಅವರು ಕಾವೇರಿನ ಸಿಇಒ ಅಂತ ಒಪ್ಕೊಂಡಾಗಿದೆ. ಆಸ್ ಎ ಪಾರ್ಟ್ನರ್ ನೀವು ಒಪ್ಕೊಂಡ್ರೆ ಓಕೆ, ನೀವು ನನ್ನ ಜೊತೆಲಿ ಇರಬಹುದು, ಇಲ್ಲ ಅಂದ್ರೆ ನಿಮ್ಮ ಕಾಲ್ ನೀವು ತಗೋಬಹುದು. ಆಸ್ ಎ ಬಿಸ್ನೆಸ್ ಪಾರ್ಟ್ನರ್ ನನ್ನೆಲ್ಲ ಶೇರ್ಸ್ನ ಬೇರೆಯವ್ರಿಗೆ ಮಾರ್ಕೋಬಹುದು. ಆದ್ರೆ ಈ ಮನೆಗೆ ಮಗಳು ಕೊಟ್ಟಿರೋ ಅಪ್ಪನ ಕತೆ ಏನು? ಈ ಮನೆಗೆ ಸೊಸೆಯಾಗಿ ಬಂದಿರೋ ನನ್ನ ಮಗಳ ಕತೆ ಏನು? ಲೀಗಲ್ ಆಗಿ ಲಾಯರ್ ಬಂದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಾಗಿದೆ. ನಿರ್ಧಾರ ನಿಮ್ಮ ಮಗಳಿಗೆ ಬಿಟ್ಟಿದ್ದು. ಅವಳಿಲ್ಲಿರೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ, ಅವಳಿಗೂ ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ. ನಾನು ಅವಳನ್ನ ಕರ್ಕೊಂಡು ಹೋದ್ರೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ಮಾವ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ತಪ್ಪು ಮಾಡಿರೋದು ನೀವು, ಆದ್ರೆ ನೀವ್ ನೋಡಿದ್ರೆ ನಮ್ಮಪ್ಪ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ, ಇದು ಸರಿನಾ? ಹೊರಗಡೆ ಮಾನ ಮರ್ಯಾದೆ ಹೋಗ್ತಿರೋದು ನಿಮ್ಮಿಂದ. ಅದನ್ನ ಉಳಿಸೋದಕ್ಕೆ ಅಂತ ನಮ್ಮಪ್ಪ ಪ್ರಯತ್ನ ಪಡ್ತಿದ್ರೆ ನೀವ್ ನೋಡಿದ್ರೆ ಅವ್ರಿಗೆ ಅವಮಾನ ಮಾಡ್ತಿದ್ದೀರಾ. ಇಲ್ಲಿವರೆಗೂ ನೀವು ಮಾಡಿದ್ನಲ್ಲ ಈ ಮನೆ ಸೊಸೆಯಾಗಿ ನಾನು ಸಹಿಸ್ಕೊಂಡಿದ್ದೀನಿ. ಆದ್ರೆ ಇದನ್ನ ನಮ್ಮಪ್ಪನ ಮಗಳಾಗಿ ನಾನು ಇದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನೋಡಿ ಮಾವ, ಕೊನೆದಾಗ ಹೇಳ್ತಾ ಇದ್ದೀನಿ, ಹೆಂಡತಿ ಅಂತ ಕರ್ಕೊಂಡ್ ಬಂದಿರೋ ಈ ದರಿದ್ರನ ಈ ಮನೆಯಿಂದ ಆಚೆ ಹಾಕ್ತಿರೋ ಅಥವಾ ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತಿರೋ ನಿರ್ಧಾರ ನಿಮಗ್ ಬಿಟ್ಟಿದ್ದು. ಕಾವೇರಿನ ಆಚೆ ಕಳಿಸೋಕೆ ಸಾಧ್ಯ ಇಲ್ಲ. ಆದ್ರೆ ನಿನ್ನನ್ನು ಆಚೆ ಹೋಗು ಅಂತ ಹೇಳ್ತಾ ಇಲ್ಲ. ಹೋಗು ಅಂತ ಬಾಯ್ ಬಿಟ್ಟು ಹೇಳ್ತಿಲ್ಲ, ಆದ್ರೆ ಹೇಳ್ದೇನೆ ಎಲ್ಲರಿಗೂ ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದೀರಾ. ಅಪ್ಪ, ನಾವಿನ್ ಒಂದು ಕ್ಷಣ ಈ ಮನೆಯಲ್ಲಿ ಇರಬಾರ್ದು. ಬನ್ನಿ ಅಪ್ಪ, ಬನ್ನಿ ಅಪ್ಪ. ಮಲ್ಲಿಕಾ, ಮಲ್ಲಿಕಾ, ಏನ್ ಮಾಡ್ತಾ ಇದೀಯ ನೀನು? ಅಪ್ಪ, ಅವ್ರಿಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ನಾನು ಹೇಗೆ ಮನೇಲಿ ಇರ್ಲಿ? ನಡೀರಿ, ನಾನು ನಿಮ್ ಜೊತೆ ಮನೆಗೆ ಬರ್ತೀನಿ.
ಇಲ್ಲೇ ನೀ ತಪ್ಪು ಮಾಡ್ತಾ ಇರೋದು. ಅಪ್ಪ ನೀವೇ ಕರ್ಕೊಂಡು ಹೋಗೋ ರೀತಿ ಮಾತಾಡಿದ್ರಿ, ಅದಕ್ಕೆ ನಾನ್ ಬರ್ತೀನಂದೆ. ಅದ್ ಹೇಗ್ ತಪ್ಪಾಗುತ್ತೆ? ಅಯ್ಯೋ, ನಾನು ಅವ್ರನ್ನ ಹೆದರ್ಸಕ್ ಹೇಳಿದ್ದು, ನಾನಿನ್ನ ಕರ್ಕೊಂಡು ಹೋಗೋದಕ್ಕಲ್ಲ. ನೀ ನನ್ ಜೊತೆ ಬಂದ್ರೆ ಇಲ್ಲಿದ್ ವಿಷಯ ನನಗೆ ಹೇಗ್ ಗೊತ್ತಾಗುತ್ತೆ? ನಮ್ ತಂತ್ರ ಹೇಗ್ ಫಲಿಸುತ್ತೆ? ಅಪ್ಪ ಇವಾಗ ಆಲ್ರೆಡಿ ಕಾವೇರಿನ ಸಿಒ ಪಟ್ಟದಲ್ಲಿ ಕೂರ್ಸಿದ್ದಾರೆ. ಇವಾಗ ನೀವೇನ್ ಅನ್ಕೊಂಡ್ರು ನಾನೇನ್ ಅನ್ಕೊಂಡ್ರು ಏನು ನಡೆಯೋದಿಲ್ಲ. ಅಂದ್ಮೇಲೆ ನಾನ್ಯಾಕೆ ಮನೇಲಿ ಇರ್ಬೇಕು? ಹಾಗನ್ಕೋಬೇಡ ಮಗಳೇ. ಆ ಪರಶುರಾಮ್ ಕಾವೇರಿನ ಸಿಇಒ ಪಟ್ಟದಿಂದ ತಾನಾಗೆ ಕೆಳಗಿಳಿಸ್ತಾನೆ, ಮನೆಯಿಂದ ಆಚೆ ಕಳಿಸ್ತಾನೆ. ಅಪ್ಪ ಅದ್ ಹೇಗೆ? ಡ್ಯಾಡ್, ನೀನ್ ಏನ್ ಹೇಳೋದಕ್ಕೆ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ವೆಯ್ಟ್ ಮಾಡು, ಅದರ ಆನ್ಸರ್ ನಿನಗೀಗ ಸಿಗುತ್ತೆ. ಸರಿ ಅಪ್ಪ, ನೀವ್ ಹೇಳ್ದಾಗೆ ಮಾಡ್ತೀನಿ. ನಾನ್ ಹೇಳಿದ್ ಮಾಡ್ಬೇಕಾದ್ರೆ ನೀ ಮನೆ ಒಳಗಿರ್ಬೇಕು. ಈಗ ಹೇಗೆ ಹೋಗ್ತ್ಯಾ? ಸರಿ, ಹೇಗಾದ್ರೂ ಮ್ಯಾನೇಜ್ ಮಾಡಿ ನಾನೇ ಒಳಗ್ ಬಿಟ್ಟು ಹೋಗ್ತೀನಿ, ಬಾ. ಅಪ್ಪ ಬೇಡ, ನೀವು ಮತ್ತೆ ಅವ್ರ ಮುಂದೆ ಬಂದು ತಲೆ ತಗ್ಸಿ ಮಾತಾಡೋದು ನನಗಿಷ್ಟ ಆಗಲ್ಲ. ಯು ಡೋಂಟ್ ವರಿ, ನಾನೇ ಹೇಗಾದ್ರೂ ಮ್ಯಾನೇಜ್ ಮಾಡಿ ಮತ್ತೆ ಒಳಗಡೆ ಸೇರ್ಕೋತೀನಿ. ನೀವು ತಲೆ ಕೆಡ್ಸ್ಕೋಬೇಡಿ, ನಿಮ್ ಕೆಲ್ಸನ ನೀವು ಶುರು ಮಾಡ್ಕೊಳ್ಳಿ. ಹೊರಡಿ ಅಪ್ಪ. ಶ್ಯೂರ್? 101% ಶ್ಯೂರ್. ಸರಿ, ನಾನು ಬರ್ತೀನಿ. ಓಕೆ ಬಾಯ್. ಬಾಯ್. ಏನೇ ಆದ್ರೂ ಮಲ್ಲಿಕಾನ ಮನೆಯಿಂದ ಆಚೆ ಕಳಿಸ್ಬಾರ್ದು. ಇದೇ ತಾನೇ ನೀನ್ ಹೇಳೋಕ್ ಬಂದಿದ್ದು. ಮಲ್ಲಿಕಾ, ಮಾವ, ಐ ಆಮ್ ರಿಯಲಿ ಸಾರಿ ಮಾವ. ಅಪ್ಪನ ಮೇಲಿಂದ ಅತಿಯಾದ ಪ್ರೀತಿಯಿಂದನೇ ಹಾಗೆಲ್ಲ ಕೋಪದಿಂದ ನಡ್ಕೊಂಡ್ಬಿಟ್ಟೆ. ಆದ್ರೆ ಒಂದ್ಸಲ ಈ ಮನೆಯಿಂದ ಹೊರಗಡೆ ಕಾಲಿಟ್ಟಾಗ ನನ್ನ ತಪ್ಪಿನ ಅರಿವಾಯ್ತು. ಆಮೇಲೆ ಅಪ್ಪನ್ ಕಳಿಸ್ಕೊಟ್ಬಿಟ್ಟು ವಾಪಸ್ ಬಂದೆ. ಅದೇನೇ ಸಿಚುವೇಶನ್ ಆಗಿರ್ಲಿ ಮಾವ, ನನ್ನ ಮನೆ ಬಿಟ್ಟು ಹೋಗೋ ಮಾತಾಡಬಾರ್ದಿತ್ತು. ಮಾವ ದಯವಿಟ್ಟು ನನ್ನ ಅಯ್ಯಯ್ಯೋ. ಮಲ್ಲಿಕಾ, ಪರವಾಗಿಲ್ಲ ಮಲ್ಲಿಕಾ, ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ಈ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಲಾಯರ್ ಹೇಳಿದ್ದನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾದ ಹಾಗೆ ಅವ್ರ ನಿರ್ಧಾರ ತಗೋಬಹುದು. ನೀವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಆಸೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು.